ಕೀ ಕಳೆದೋದ್ರೆ ಇಮಿಡಿಯೇಟ್ ಅವನ ಹತ್ರ ಆದ್ರೂ ಇಸ್ಕೋಬಹುದಲ್ಲ ಅಂತ ಅವನಿಗೊಂದು ಕೀ ಡುಪ್ಲಿಕೇಟ್ ಕೀ ಮಾಡ್ಕೊಟ್ಟಿದ್ದೆ. ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಒಬ್ಬ ಹುಡ್ಗ ಏನ್ ಮಾಡ್ಬಿಟ್ಟಿದ್ದಾನೆ, ನಂದು ಗಾಡಿ ಕೀ ನಾನು ಹಾಕಿ ಹೋಗೋ ಟೈಮಲ್ಲಿ ಗಾಡಿ ಕೀ ಅಲ್ಲೇ ಇಟ್ಟಿದ್ದೀನಿ. ಸೊ ಅವನು ದಿನ ನೋಡ್ತಿದ್ದ ಅನ್ಸುತ್ತೆ, ಐ ಡೋಂಟ್ ನೋ. ದಟ್ ಡೇ ಹಿ ಟುಕ್ ಮೈ ಕೀ ಅಂಡ್ ಹಿ ಹಸ್ ರಿಟರ್ನ್ ಅ ಲೆಟರ್ ಲೈಕ್ ಇಫ್ ಯು ವಾಂಟ್ ಬೈಕ್ ಕೀ ಅಂತಂದ್ರೆ ಕಾಂಟ್ಯಾಕ್ಟ್ ಮೀ ಆರ್ ಎಲ್ಸ್ ಕಮ್ ಟು ನ್ಯೂ ಗ್ರ್ಯಾಂಡ್ ಅಂತ. ನಾನು ಇವ್ನ ಯಾರೋ ಕಳ್ಳ ಇರ್ಬೇಕು ಹಾಗಿರ್ಬೇಕು. ನಮ್ ಫ್ರೆಂಡ್ಸಿಗೆಲ್ಲ ಹೇಳ್ದೆ, ಎಲ್ಲಾರು ನಮ್ ಫ್ರೆಂಡ್ಸ್ ಎಲ್ಲ ಪ್ಯಾನಿಕ್ ಆಗ್ಬಿಟ್ರು. ಹೆಂಗ್ ಕರ್ದಿದ ನೀವು, ಹೆಂಗ್ ಹೋಗ್ಬೇಡ ಏನ್ರೆ ಆಸಿಡ್ ಅದು ಹಾಕ್ಬಿಟ್ಟ ಅಂದ್ರೆ ಹಂಗ್ ಹಿಂಗ್ ಮಾಡ್ದ ಅಂತ ಸುಮಾರು ಯೋಚನೆ ಮಾಡ್ತಾ ಇದ್ವಿ. ಆವಾಗ ಅಲ್ಲಿ ನಮ್ ಫ್ರೆಂಡ್ ಇನ್ನೊಬ್ರು ಇದ್ರು ಕಾಲೇಜಲ್ಲಿ, ಒಂದ್ ಸ್ವಲ್ಪ ಮೇನ್ ಅಂತ ಹೇಳ್ತಾರಲ್ಲ, ಅವ್ರು ನೋಡಿದ್ರೆ ಸ್ವಲ್ಪ ಎಲ್ರಿಗೂ ಭಯ ಆಗೋದು, ಆ ತರ ಒಬ್ರು ಡಾನ್ ತರ ಇದ್ರು. ಐ ಕಾಲ್ಡ್ ಹಿಮ್, ಹಿಂಗಿಂಗ್ ಇಶ್ಯೂ ಆಗಿದೆ ನಂಗೆ ಅಂತ. ಆಕ್ಚುಲಿ ಈ ತರ ಎಲ್ಲ ಇಶ್ಯೂ ಇದ್ರೆ ಅವ್ರಿಗೆ ಕಾಲ್ ಮಾಡ್ತಿದ್ವಿ ನಾವು. He came and he was also interested actually. So he came, I don't want to take names and all, but he came and he was also interested and he wanted to show me alva nange ನಾನು ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೋತೀನಿ, ಏನೇನ್ ಮಾಡ್ತೀನಿ ಅಂತ. ಅವನ್ ಏನ್ ಮಾಡ್ದ, ನೀನ್ ಹೋಗ್ಬೇಡ, ಬೇರೆಯವ್ರನ್ನ ಕಳ್ಸೋಣ ಅಂತ ಇಬ್ರು ಹುಡ್ಗಿರ್ನ ಕರ್ಸ್ಕೊಂಡ್ ಜೂನಿಯರ್ಸ್ ಅವ್ರನ್ನ ವಾಕ್ ಮಾಡಕ್ ಹೇಳಿದ್ದು. ನ್ಯೂ ಗ್ರ್ಯಾಂಡ್ ವರ್ಗು ನೀನ್ ನಡ್ಕೊಂಡ್ ಹೋಗು, ಆ ಹುಡ್ಗ ಬರ್ತಾನೆ ಅಂತ. ನನ್ನನ್ನ ಮುಂದೆ ಬಿಟ್ಬಿಟ್ಟು ಹಿಂದ್ಗಡೆ ಇಬ್ರು ಹುಡ್ಗಿರ್ ಅವ್ರ ಜೊತೆ ನಾನು ಹಿ ಅಂತ ನಗಾಡ್ಕೊಂಡ್ ಹೋಗಿ ಅಂದ್ಕೊಂಡು, ಅವ್ನು ಪಾಪ ನಂಗೆ ಬೇಜಾರಾಗ್ಬಿಡ್ತಾ. ಆಮೇಲೆ ಅವ್ನ ಹುಡ್ಗನ್ ನೋಡಾದ್ಮೇಲೆ ಹಿ ಕೇಮ್ ಇಮಿಡಿಯೇಟ್ಲಿ ಫ್ರಮ್ ನ್ಯೂ ಗ್ರ್ಯಾಂಡ್ ಇಂದ ಹೊರಗಡೆ ಬಂದು ಐಸ್ ಕ್ರೀಮ್ 2 ಕೈಯಲ್ಲಿ ಇಟ್ಕೊಂಡು he wanted to give me ice cream and ಕೀನು ಕೊಟ್ಬಿಟ್ಟು ಪ್ರಪೋಸ್ ಮಾಡೋದಿತ್ತೇನೋ ಗೊತ್ತಿಲ್ಲ. he came, ಹಾಯ್ ಶ್ರುತಿ, ಹಿಂಗೆ ಐಸ್ ಕ್ರೀಮ್ ಕೊಟ್ರು. ನಾನು ನನ್ ಕೀ ನೀವೇ ತಗೊಂಡಿದ್ದ ಅಂದೆ. ಇನ್ನೇನ್ ಹೌದು ಅನ್ನೋ ಅಷ್ಟು ನನ್ಗೆ ನೀವು ಕಂಡ್ರೆ ತುಂಬಾ ಇಷ್ಟ ಅಂತ ಏನೇನೋ ಹೇಳ್ತಾ ಇದ್ದ. ಅಷ್ಟ್ರಲ್ಲಿ ಅವ್ರು ಬಂದ್ಬಿಟ್ಟು ಹೊಡೆಯಕ್ ಶುರು ಮಾಡಿ ರೋಡಲ್ಲಿ ಹೊಡ್ಕೊಂಡು ಅಲ್ಲಿಂದ ಪಾಪ ಬೈಕ್ ವರ್ಗುನು, ನನ್ ಡಿವೋ ಬೈಕ್ ಇತ್ತು, ಅಲ್ಲಿವರೆಗೂ ಹೊಡ್ಕೊಂಡ್ ಕರ್ಕೊಂಡ್ ಬಂದು ಅಲ್ಲಿ ಅವ್ರನ್ನಾಗೆ ಹಾಕ್ಸಿ ಗಾಡಿ ಶುರು ಮಾಡು ಅಂತ ಹೇಳ್ಬಿಟ್ಟು ಗಾಡಿಗೆ ನಮಸ್ಕಾರ ಮಾಡಿಸಿ, ನನಗೆಲ್ಲ ನಮಸ್ಕಾರ ಮಾಡಿಸಿ, ಅಕ್ಕನು ತಂಗಿಯನ್ನು ಎಲ್ಲ ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂನು ಸಿಸ್ಟರ್ ಅಂತ ಮಾಡ್ಬಿಟ್ಟು, ಆಮೇಲೆ ರಾಖಿ ಕಟ್ಟಿಸ್ತೀನಿ, ಹಾಗೆ ರಾಖಿ ಹಬ್ಬದ ದಿನ ನೀನ್ ಹುಡುಕಿ ರಾಖಿ ಕಟ್ಟಿಸ್ತೀನಿ ಅಂತ ವಾರ್ನಿಂಗ್ ಎಲ್ಲ ಕೊಟ್ಟು ಕಳಿಸ್ಬಿಟ್ರು. ಸೊ ದಟ್ ವಾಸ್ ಪಾಪ. ಆಕ್ಚುಲಿ ನಂಗೆ ಬೇಜಾರಾಗಿತ್ತು. ಆಮೇಲೆ ಅವ್ನ ಹುಡ್ಗನ್ ನೋಡಿದ್ಮೇಲೆ ಬೇಜಾರಾಯ್ತು ನಂಗೆ, ಅಯ್ಯೋ ಏನಾಯ್ತಿದು ಅಂತ. ಸೊ ದಟ್ ವಾಸ್ ದ ಕ್ರೇಜಿ ಪ್ರಪೋಸ್. ಓಕೆ, ಮದುವೆ ಆಗೋ ಹುಡುಗ ಹೆಂಗಿರ್ಬೇಕು ನಿಮಗೆ? ಅಯ್ಯೋ, ಮದ್ವೆ ಆಗೋ ಹುಡ್ಗ, ಸಿ ಇಟ್ಸ್ ಲೈಕ್ ಏನಂತಾನೆ, ಮದ್ವೆ ಆದ್ಮೇಲೆ ಲೈಫ್ ಸೆಟ್ಲ್ ಆಗುತ್ತೆ ಅಂತಾರೆ. ಆಕ್ಚುಲಿ ಐ ಬಿಲೀವ್ ಇದೊಂದು ಪೋರ್ಷನ್, ಇದೊಂದು ಝೋನ್ ಅಂತ ಅಂದ್ರೆ, ಮದ್ವೆ ಆದ್ಮೇಲೆ ಇನ್ನೊಂದು ಝೋನ್ ಶುರು ಆಗುತ್ತೆ. ಹೌದು, ಅದೊಂಥರ ಡಿಫ್ರೆಂಟ್ ಝೋನ್. ಅದನ್ನ ನೀವು ಮಿಸ್ ವರ್ಲ್ಡ್ ಆಗು ಅಥವಾ ನೀನ್ ಏನಾದ್ರೂ ಆಗಿರು, ಈ ಪೋರ್ಷನ್ ಮದ್ವೆ ಅನ್ನೋದನ್ನ ನೀನ್ ಫೇಸ್ ಮಾಡ್ಲೇಬೇಕು. ಅದು ಎಲ್ಲರ ಜೀವನದಲ್ಲಿ ಬರ್ದಿಟ್ಟ ಇದಂತಾರಲ್ಲ, ಆತರ. ಸೊ ಆತರ ಇದ್ದದಕ್ಕೆ ನನ್ಗೆ ತುಂಬಾ ಭಯ ಇದೆ. ತುಂಬಾ ಯೋಚನೆನೂ ಇದೆ ಯಾವ ತರ ಇರುತ್ತೆ. ಅಂಡ್ ಇವಾಗೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ, ಅದು ಡಿವೋರ್ಸ್ ಕೊಡೋದೇ ಟ್ರೆಂಡ್ ಆಗ್ಬಿಟ್ಟಿದೆ. ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗಿವಿಂಗ್ ಡಿವೋರ್ಸ್ ಅವ್ರ ಆತರ ಎಲ್ಲ. ನನ್ನ ಲೈಫ್ ಆತರ ಆಗ್ಬಾರ್ದು ಅಂತ ತುಂಬಾ ಇದೆ ನನಗೆ. ಸೊ ಯಾವ ತರ ಹುಡ್ಗ ಬರ್ತಾನೆ ಅವನ್ನ ಮೋಲ್ಡ್ ಮಾಡ್ಕೊಂಡು ಸೊ ನಂದು ಒಂದ್ ಸ್ವಲ್ಪ ಇದೆ, ಐ ಆಮ್ ವೆರಿ ಡಿಮಾಂಡಿಂಗ್ ತರ. ಆ ತರ ಇದ್ರೂನು ನನ್ ಕ್ಯಾರೆಕ್ಟರ್ಗೆಲ್ಲ ಸೂಟ್ ಆಗಿ